ನನ್ನ ಹುಡುಗ ಈ ಥರ ಲೈಕ್ ಒಳ್ಳೆ ಫಿಟ್ನೆಸ್ ಆಗಿ ಸಖತ್ತಾಗಿರ್ಬೇಕು, ನನ್ನ ಹುಡುಗಿ ಈ ಥರ ಚೆನ್ನಾಗಿರ್ಬೇಕು. ಇದು ಎಲ್ಲರದ್ದು ಒಂದು ಕಾಲ್ಪನಿಕ ಒಂದು ಇರುತ್ತೆ, ಕರೆಕ್ಟ್ ಅಲ್ವಾ? ಒಂದು ಡ್ರೀಮ್ ಅನ್ನೋದು ಇರುತ್ತೆ. ತಾಯಿನ ಯಾಕೆ ಇಷ್ಟಪಡ್ತೀವಿ ನಾವು? ತಾಯಿನ ಯಾಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ತಾಯಿ ನಮ್ಮನ್ನು ಕೇರ್ ಮಾಡ್ತಾಳೆ, ಪ್ರೀತಿ ತೋರಿಸ್ತಾಳೆ ಅನ್ನೋ ಕಾರಣಕ್ಕೆ ತುಂಬ ಕೇರ್ ಮಾಡ್ತಾಳೆ. ಒಂದೇ ಒಂದು ಕಾರಣಕ್ಕೆ ತಾಯಿನ ತುಂಬ ಇಷ್ಟಪಡ್ತೀವಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನೀವು ಇಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿನ ಆಕರ್ಷಣೆ ಮಾಡೋದು ಹೇಗೆ? ಈ ಒಂದು ವಿಡಿಯೋದಲ್ಲಿ ಇವತ್ತು ನಿಮಗೆ 4ರಿಂದ 5 ಟಿಪ್ಸ್ನ ಶೇರ್ ಮಾಡ್ತೀನಿ. ಈಗ ನೀವು ಇಷ್ಟಪಟ್ಟಿರ್ತೀರ ವ್ಯಕ್ತಿನ, ಅವರಿಗೆ ಇನ್ನೂ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡಿ ನಿಮ್ಮನ್ನು ಇಷ್ಟಪಡೋ ಥರ ಅವ್ರು ಮಾಡಬೇಕು ಅಂದರೆ ಈ 3ರಿಂದ 4 ಟಿಪ್ಸ್ನ ಫಾಲೋ ಮಾಡ್ತಾ ಹೋಗಿ. ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿದ್ರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಿಪ್ಸ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೋಡಿದ್ಮೇಲೆ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದಿರೋ ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲ್ಗೆ ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಪಾಯಿಂಟ್ ನೋಡೋಣ, ಏನು ಅಂತ ಹೇಳಿದ್ರೆ ಫಿಸಿಕಲ್ ಅಪಿರಿಯನ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನೋಡಿ, ನಾನೊಂದೇ ಹೇಳ್ತೀನಿ, ಏನು ಅಂತ ಹೇಳಿದ್ರೆ, ಈ ಕೆಲವರು ಅಂತಾರೆ ಪ್ರೀತಿಗೆ ಕಣ್ಣಿಲ್ಲ ಅಥವಾ ಮತ್ತೊಂದು ಇನ್ನೊಂದೆಲ್ಲ ಮಾತಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಬ್ಯೂಟಿ ಮ್ಯಾಟ್ರ್ ಆಗುತ್ತೆ ನಮಗೆ. ಆಯಾ ವಯಸ್ಸಿನ ತಕ್ಕ ಹಾಗೆ ಆಯಾ ಒಂದು ಏನು ಇಮ್ಯಾಜಿನರಿ, ಕೆಲವರು ನನ್ನ ಹುಡುಗ ಆದಂತವನು ಹಿಂಗಿರಬೇಕು ಅವ್ರ ಮೈಂಡಲ್ಲಿ ಒಂದು ಥಾಟ್ ಓಡ್ತಾ ಇರುತ್ತೆ. ನನ್ನ ಹುಡುಗ ಈ ಥರ ಲೈಕ್ ಒಳ್ಳೆ ಫಿಟ್ನೆಸ್ ಆಗಿ ಸಖತ್ತಾಗಿರ್ಬೇಕು, ನನ್ನ ಹುಡುಗಿ ಈ ಥರ ಚೆನ್ನಾಗಿರ್ಬೇಕು. ಇದು ಎಲ್ಲರದ್ದು ಒಂದು ಕಾಲ್ಪನಿಕ ಒಂದು ಇರುತ್ತೆ, ಕರೆಕ್ಟ್ ಅಲ್ವಾ? ಒಂದು ಡ್ರೀಮ್ ಅನ್ನೋದು ಇರುತ್ತೆ. ಸೊ ಅದೇ ಪ್ರಕಾರವಾಗಿ ನಿಮ್ಮ ಫಿಸಿಕಲ್ ಅಪಿರಿಯನ್ಸ್ ತುಂಬ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ನೀವು ನೋಡಿದ್ರೆ ವಾವ್ ಅನ್ನಿಸ್ಬೇಕು. ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು. ನೀವು ಯಾವುದೇ ಡ್ರೆಸ್ ಹಾಕಿದ್ರೆ ಸೂಟೇಬಲ್, ಸೂಪರ್, ಸಖತ್, ಫೆಂಟಾಸ್ಟಿಕ್ ಅನ್ನಿಸ್ಬೇಕು. ಈಗ ನಾವೇನೋ ಒಂದು ಡ್ರೆಸ್ಸಸ್ ತೊಗೊಳ್ಬೇಕು ಅಂದರೆ, ಅಥವಾ ಏನೇ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಹೋಟ್ಲಿಗೆ ಹೋಗಿ ಏನೋ ತಿನ್ನಬೇಕಂದ್ರೆ ಕ್ಲೀನ್ ಆ್ಯಂಡ್ ನೀಟ್ ಆ್ಯಂಡ್ ಬೆಸ್ಟ್ ಇರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ತೀವಿ. ಇಲ್ಲೂ ಅಷ್ಟೇ, ಹುಡುಗ ಆಗಲಿ ಹುಡುಗಿ ಆಗಲಿ ಅವರು ಕೂಡ ಸೆಲೆಕ್ಟ್ ಮಾಡಬೇಕಾದ್ರೆ ಸೊ ಅವರು ಅದನ್ನೇ ಬಯಸ್ತಾ ಇರ್ತಾರೆ. ಏನು ಅಂತ ಹೇಳಿದ್ರೆ, ಬೆಸ್ಟ್ ಆಗಿರಬೇಕು, ಫಿಟ್ನೆಸ್ ಆಗಿರಬೇಕು, ಹ್ಯಾಂಡ್ಸಮ್ನೆಸ್ ಕಾಣ್ತಿರ್ಬೇಕು ಅಂತ. ಸೊ ಅದಕ್ಕೆ ಫಿಸಿಕಲ್ ಅಪಿರಿಯನ್ಸ್ ತುಂಬ ಮುಖ್ಯ ಆಗುತ್ತೆ. ಅದನ್ನು ಕೂಡ ಕಾಪಾಡ್ಕೊಳ್ಳಿ, ನೀವು ಇಷ್ಟಪಟ್ಟಂಥವ್ರು ನಿಮ್ಮನ್ನು ಇಷ್ಟಪಡಬೇಕು ಅಂದ್ರೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಕೇರಿಂಗ್ ಗುಣ ಇರಬೇಕಾಗತ್ತೆ. ನೋಡಿ, ನೀವು ನಿಮ್ಮನ್ನು ಯಾರೋ ಇಷ್ಟಪಡಬೇಕು ಅಂತ ನೀವು ಅನ್ಕೊಳ್ತಾ ಇದ್ದರೆ, ನಿಮ್ಮಲ್ಲೊಂದು ಕೇರಿಂಗ್ ಗುಣ ಇರಬೇಕು. ಎಕ್ಸಾಂಪಲ್, ತಾಯಿನ ಯಾಕೆ ಇಷ್ಟಪಡ್ತೀವಿ ನಾವು? ತಾಯಿನ ಯಾಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ತಾಯಿ ನಮ್ಮನ್ನು ಕೇರ್ ಮಾಡ್ತಾಳೆ, ಪ್ರೀತಿ ತೋರಿಸ್ತಾಳೆ ಅನ್ನೋ ಕಾರಣಕ್ಕೆ ತುಂಬ ಕೇರ್ ಮಾಡ್ತಾಳೆ. ಒಂದೇ ಒಂದು ಕಾರಣಕ್ಕೆ ತಾಯಿನ ತುಂಬ ಇಷ್ಟಪಡ್ತೀವಿ. ಅದೇ ಥರ ಹುಡುಗ ಆಗಲಿ ಹುಡುಗಿ ಆಗಲಿ ನಿಮ್ಮನ್ನು ಇಷ್ಟಪಡಬೇಕು ಅಂತ ಹೇಳಿದ್ರೆ, ನೀವು ಇಷ್ಟಪಡೋರು ನಿಮ್ಮನ್ನು ಇಷ್ಟಪಡಬೇಕು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಆ ಒಂದು ತಾಯಿ ಗುಣ ಇರಬೇಕಾಗತ್ತೆ, ಲೈಕ್ ಕೇರಿಂಗ್ ಗುಣ ಇರಬೇಕಾಗತ್ತೆ, ಕಾಳಜಿ ತೋರಿಸುವಂಥ ಗುಣ ಇರಬೇಕಾಗತ್ತೆ. ಆವಾಗ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ತಾಯಿ ಥರ ನೋಡ್ಕೊಳ್ಳುವಂಥ ಒಂದು ಮನಸ್ಸಿದವರಿಗೆ ನಾನು ಇಷ್ಟಪಡಬೇಕು ಅನ್ನೋದು ಅವರಲ್ಲಿ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರ ಒಳ್ಳೆ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕು ನೀವು, ಕರೆಕ್ಟ್. ನೋಡಿ, ನೀವು ಯಾರಿಗಾರ ಡೈರೆಕ್ಟಾಗಿ ನೀನು ಸರಿ ಇಲ್ಲ, ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ನಿನ್ನ ವ್ಯಕ್ತಿತ್ವ ಸರಿ ಇಲ್ಲ ಅಂತಂದಾಗ ಅವ್ರಿಗೆ ಸಿಟ್ಟು ಬರುತ್ತೆ, ಕರೆಕ್ಟ್. ಸಿಟ್ಟು ಬರುತ್ತೆ, ಯಾರಿಗೂ ಇಷ್ಟ ಆಗಲ್ಲ. ಅದರ್ವೈಸ್ ಏನು ಮಾಡಬೇಕು, ನೀವು ಅವ್ರ ಒಳ್ಳೆಯದ್ರ ಬಗ್ಗೆ ಮಾತಾಡಿ, ಕೆಟ್ಟದ್ರ ಬಗ್ಗೆ ಬೇಡ. ಮನುಷ್ಯ ಆದಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ನಿಮಗೆ ಬೇಕಾಗಿರೋದನ್ನು ಒಳ್ಳೆತನ, ಕರೆಕ್ಟ್. ನಿಮ್ಮನ್ನು ಇಷ್ಟಪಡಬೇಕು, ನಿಮ್ಮ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆದ್ರ ಕಡೆ ಹೋಗಿ, ಕೆಟ್ಟದ್ರ ಕಡೆ ಬೇಡ. ಅವ್ರ ಒಳ್ಳೆ ವ್ಯಕ್ತಿತ್ವದ ಬಗ್ಗೆ ನೀವು ಮಾತಾಡ್ತಾ ಹೋಗಿ, ಅವ್ರಿಗೆ ಅರ್ಥ ಮಾಡಿಸ್ತಾ ಹೋಗಿ, ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ. ಆವಾಗ ಏನಾಗುತ್ತೆ, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರಲಿಕ್ಕೆ ಶುರು ಆಗುತ್ತೆ. ಸೊ ಒಂದು ಕಾರಣಕ್ಕೆ ಅವರ ಒಳ್ಳೆಯ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಏನು ಅಂತ ಹೇಳಿದ್ರೆ, ಅವರಿಗೆ ಸಹಾಯ ಮಾಡಿ. ಲೈಕ್ ಈಗ ನೋಡಿ, ನಾವು ಮನೆಯಲ್ಲಿ ತಾಯಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ನಾವು ತಾಯಿಗೆ ಹೆಲ್ಪ್ ಮಾಡಿದ್ರೆ ತಾಯಿ ಇಷ್ಟಪಡ್ತಾರೆ. ಅಥವಾ ಯಾರೋ ಈಗ ಬೇರೆ ಇನ್ಯಾರೋ ಇರ್ತಾರೆ ಅನ್ಕೊಳ್ಳೋಣ, ಅವ್ರ ಕೆಲಸದಲ್ಲಿ ನಾವು ಹೋಗಿ ಏನೋ ಒಂದು ಸಹಾಯ ಮಾಡಿದಾಗ ಅವ್ರು ನಮ್ಮ ಕೃತಜ್ಞತಾ ಭಾವನೆ, ಲೈಕ್ ನಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಬರುತ್ತೆ. ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡಬೇಕಂದ್ರೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಸಹಾಯ ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಾದರೆ ಅವ್ರು ಇಷ್ಟಪಡ್ತಾರೆ. ನಮಗೆಲ್ಲೋ ಒಂದು ಕಡೆ ಇಷ್ಟಪಡ್ತಾ ಇದ್ದಾರೆ ಅಂತೇಳಿ ಕೃತಜ್ಞತಾ ಭಾವನೆ ಅವರಲ್ಲಿ ಮೂಡುತ್ತೆ. ಆ್ಯಂಡ್ ಹೋಗ್ತಾ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಏನಂತ ಹೇಳಿದ್ರೆ, ಎಕ್ಸ್ಟ್ರಾ ಬುದ್ಧಿವಂತಿಕೆ ಇರಬೇಕಾಗುತ್ತೆ. ಲೈಕ್ ಎಕ್ಸ್ಟ್ರಾ ಬುದ್ಧಿವಂತಿಕೆ, ನೋಡಿ, ಯಾರೇ ಆಗಲಿ ಜೊತೆಗಿರ್ತಕ್ಕಂಥ ಪಾರ್ಟ್ನರ್ಸ್ ಅಥವಾ ಯಾರೇ ಆಗಲಿ ಬುದ್ಧಿವಂತಿಕೆ ಚೆನ್ನಾಗಿರಬೇಕು ಅಂತಲೇ ಬಯಸಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಬುದ್ಧಿವಂತಿಕೆ ಇಲ್ಲ, ಯಾರು ಕೂಡ ದಡ್ಡ ಇಷ್ಟಪಡಲ್ಲ. ಈಗ ನೀವು ಎಕ್ಸಾಂಪಲ್ ನೋಡೋಣ, ಯಾವುದೋ ಒಂದು ರೇಸಿಂಗ್ ಒಳಗಡೆ ಗೆಲ್ಲೋ ಕುದುರೆ ಮೇಲೇ ಬೆಟ್ಟಿಂಗ್ ಕಟ್ತಾರೆ. ಇಟ್ ಮೀನ್ಸ್ ವಾಟ್ ಅಂದರೆ, ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೆ ಅಂದರೆ ಅದ್ರ ಕೈಲಿ ಅದಾಗತ್ತೆ. ಲೈಕ್ ಇಲ್ಲಿ ನಾವು ಹೇಗಿರಬೇಕು ಒಂದು ರಿಲೇಷನ್ಶಿಪ್ ಅಂತ ಹೇಳಿದ್ರೆ, ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಅವ್ರಿಗಿನ್ನ ಸ್ವಲ್ಪ ಬ್ರಿಲಿಯಂಟ್ ಬುದ್ಧಿವಂತಿಕೆ, ಜಾಣ್ಮೆ ನಮ್ಮಲ್ಲಿತ್ತು ಅಂತ ಹೇಳಿದ್ರೆ ಅವ್ರು ಅದನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಸೊ ಆ ಬುದ್ಧಿವಂತಿಕೆ ನಮ್ಮಲ್ಲಿಲ್ಲ ಅಂತ ಹೇಳಿದ್ರೆ, ನಿಜವಾಗ್ಲೂ ನಮ್ಮನ್ನು ಎಲ್ಲೋ ಒಂದು ಕಡೆ ಅವ್ರು ಅಂದ್ಕೊಂಡಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಇಷ್ಟಪಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಬುದ್ಧಿವಂತಿಕೆನೂ ಕೂಡ ಬಿಲ್ಡ್ ಮಾಡಬೇಕಾಗುತ್ತೆ. ದೀಸ್ ಆರ್ ಆಲ್ ಬೇಸಿಕ್ಸ್ ಪಾಯಿಂಟ್ಸ್. ಅಂದರೆ ಬೇಸ್ ಇದೆ, ಅದ್ರದ್ದು ಮತ್ತೆ ಸ್ವಲ್ಪ ಬೇರೆ ಪಾಯಿಂಟ್ಸ್ ಬರುತ್ತೆ. ಬಟ್ ಮೇನ್ ಬೇಕಾಗಿರೋದು, ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡಬೇಕಂದ್ರೆ ಈ 5 ಕ್ವಾಲಿಟೀಸ್ನ ಬಿಲ್ಡ್ ಮಾಡ್ಕೊಂಡು